ನಿಮಗೆ ಇತ್ತೀಚೆಗೆ ಗೊತ್ತಿರುತ್ತೆ ಮಡೇನೂರು ಮನು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇರೆ ವಿಚಾರಗಳಲ್ಲಿ ಚೂರು ಖ್ಯಾತಿ ತೊಗೊಂಡ್ರು. ಪ್ರಾಬ್ಲಮ್ ಏನಂದರೆ ಅವರು ಒಂದು ವೇದಿಕೆ ಮೇಲೆ ನಿಮ್ಮನ್ನು ಇಮಿಟೇಟ್ ಮಾಡಿ ಮಾತಾಡಿದರು. ಸೊ ಆ ವಿಡಿಯೋ ನಿಮ್ಗೇನಾದ್ರು ತಲುಪಿತ್ತ ನೋಡಿದ್ರಾ ಅಂತ? ಇಲ್ಲ, ನನಗೆ ಸಡನ್ನಾಗಿ ಮೊನ್ನೆ ಒಬ್ರು ಕಳಿಸ್ತಾರೆ ನಮ್ಮ ಆತ್ಮೀಯರು. ಸರ್ ಅಂದ್ಬಿಟ್ಟು ನಿನ್ನ ಥರನೇ ಮಾತಾಡಿದ್ದಾರೆ. 2 ವಿಡಿಯೋ ಬರುತ್ತೆ, ಒಂದು ಸ್ಟೇಜ್ ಮೇಲೆ ಮಾತಾಡಿರೋದು, ಇನ್ನೊಂದು ನಡ್ಕೊಂಡು ಮಾತಾಡಿದ್ದಾರೆ. ನನಗೆ ಅರ್ಥ ಆಗಿಲ್ಲ, ಒಬ್ಬ ಕಲಾವಿದ ಒಬ್ಬರು ಯಾರ್ದಾದ್ರೂ ಇಮಿಟೇಟ್ ಅಂದ್ರೆ ಇಲ್ಲ ಅವ್ರ ಥರನೇ ಮಾತಾಡ್ಬೇಕಂತಂದರೆ ಖುಷಿ ವಿಚಾರಗಳು ಬೇಜಾನಿರುತ್ತೆ, ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ವಿಚಾರವಾಗಿ ಮಾತಾಡಿರೋದು ಎತ್ಕೊಂಡು ಮಾತಾಡ್ಬೋದಾಗಿತ್ತು. ಆ ವ್ಯಕ್ತಿ ಅಂದರೆ ಅದೇನೇ ಅಂತೀನಂದರೆ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅನ್ನೋದು ಒಂದು ಗಾದೆ ಐತೆ. ಅಂದರೆ ನಾನು ಹಳ್ಳ ಅಗದಿದ್ರಲ್ಲಿ ನಾನೇ ಬೀಳಬೇಕು, ಬೇರೆಯವ್ರು ಬೀಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಾಗ ತುಂಬ ದುಃಖವಾಗಿ ದೇವರನ್ನೇ ಹೇಳ್ತೀನಿ, ಇದರಲ್ಲಿ ನನಗೆ ಯಾರು ಹೇಳ್ಕೊಟ್ಟಾಗಲಿ ಇಲ್ಲ ಬೇರೆ ರೀತಿನೆಲ್ಲ ವೀಡಿಯೋ ಮಾಡಿದ್ದಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಅಂತ ನಾನು ಹೇಳಿದ್ದು ಹತ್ಕೊಂಡವತ್ತು ನೋವಿಂದ ನಿನ್ನೆ ಇವ್ರಿಗೆ ಎಲ್ಲಿ ಸಿಗುತ್ತೋ ಈ ವಿಡಿಯೋಗಳೆಲ್ಲ ಈ ಥರ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಆತ್ಮೀಯರದು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಮಗು ಅಂತ ನೋಡ್ದಿರ ಆ ಥರದ್ದೆಲ್ಲ ಹಾಕಿದ್ರು. ಆ ಕಾರಣಕ್ಕೆ ನಾನು ಅದನ್ನು ಹೇಳಿದ್ದು. ಅದನ್ನು ಈ ವ್ಯಕ್ತಿ ಎಷ್ಟು ವ್ಯಂಗ್ಯವಾಗಿ ಹೇಳ್ತಾನೆ ಅಂತಂದರೆ ನಾನು ಅವಾಗೇ ಅಂದ್ಕೊಂಡೆ, ಭಗವಂತನ ಅವನೇ ಬಿಡು ಅಂತ ನಾನು ಇಷ್ಟು ಹೇಳಿದ್ದು. ಭಗವಂತನ ಇದಾನೆ ತಾನೇನಾ? ಇದಾನೇ ಇಲ್ಲ. ನಂದನ್ನ ಇಮಿಟೇಟ್ ಮಾಡಿ ತೋರಿಸಿದ ತಕ್ಷಣವೇ ನಿನ್ನ ಲೈಫಲ್ಲಿ ನೀನು ಮಾಡಿರೋದು ಬಂದುಬಿಡ್ತು ಹೊರಗಡೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೋಡ್ರಿ, ಯಾರಾದರೂ ಮನಸ್ಸಿಂದ ಮಾತಾಡಿರ್ತಾರಲ್ಲ ಅದ್ರ ಬಗ್ಗೆ ಟಾಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂತಂದರೆ ಮನಸ್ಸಿಂದ ಮಾತಾಡಿರೋದು ಭಗವಂತನ ಪಾದದಡಿ ಇರ್ತೈತಂತೆ. ಹಿಂಗೆ ಸುಮ್ಮನೆ ಒತ್ತದ್ನಂದರೆ ಇಲ್ಲಿ ಆನ್ ಆಗಬೇಕು, ಅದಾಗೆ ಆಗುತ್ತೆ. ನಾನು ಎಲ್ರಿಗೂ ಒಂದೇ ಹೇಳೋದು, ಯಾವುದೇ ಒಂದು ಅಂಗಡಿ ಓಪನ್ಗೆ ಹೋಗಲಿ ಮನಸಾರ ಅರ್ಸ್ಬಿಟ್ಟು ಬರ್ತೀನಿ, 100 ಕಾಲ ಚೆನ್ನಾಗಿರಲಿ, ಒಂದು ಅಂಗಡಿ ಅಲ್ಲ 10 ಅಂಗಡಿ ಮಾಡಿರಿ ಅಂತ. ಅದು ಅರ್ಸೋದು ಅದೇನು ಹೇಳ್ತೀರ ಅಂತಂದರೆ ಕೆಲವರು ಹೇಳ್ತಾರೆ, ಅಪ್ಪ ಏನು ಹೇಳ್ದಪ್ಪ ನೀನು ಬಾಯಿ ಅಕ್ಷ ಹಂಗೆ ಆಗ್ಬಿಡ್ತು ಅಂತ. ಅದು ಮನಸಾರೆ ಮಾಡಬೇಕು. ಹಂಗೆ ಅವರೇನೇನೆ ಇವತ್ತವರೆಗೂ ನಾನು ಆ ವ್ಯಕ್ತಿನ ಮೀಟ್ ಆಗಿಲ್ಲ, ಇಲ್ಲ ಅವ್ರು ಸಿಟ್ಟವ್ರು ಯಾರಿದ್ದಾರೆ ಅವ್ರು ಯಾರೂ ನನಗೆ ಗೊತ್ತಿಲ್ಲ. ನೀನು ನನ್ನ ಎತ್ತಿ ಇಮಿಟೇಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿನ್ಗೊಂದು ಸಿಂಪಲ್ ಒಂದು ಮುಖಾಮುಖಿ ಪರಿಚಯನಾದರೂ ಇರಬೇಕು ಅಲ್ವಾ? ವರ್ತೂರು ಸಂತೋಷ್ ಬಗ್ಗೆ ಮಾತಾಡಬೇಕು ಹಗುರವಾಗಿ ಅಂತಂದರೆ ನಾನು ಯಾರ ಮನೆ ಬಚ್ಚಲು ತೊಳೆಯೋ ವ್ಯಕ್ತಿನೂ ಅಲ್ಲ, ಯಾರು ಬಕೀಟ್ ಹಿಡಿಯೋನೂ ಅಲ್ಲ. ಇದೇ ವರ್ತೂರು ಸಂತೋಷ್ ಹೇಳ್ತಾ ಇದ್ದೀನಿ ನೋಡ್ರಿ. ಭಗವಂತನ ಬೇಜಾನ್ ಕೊಟ್ಟವನೇ ನನಗೆ. ಯಾವ ಮಟ್ಟಕ್ಕೆ ಕೊಟ್ಟವನೇ ಅಂತಂದರೆ ಯಾರು ಬಂದ್ರೂ ಅವ್ರನ್ನ ಎಷ್ಟು ಸಂತೃಪ್ತಿ ಪಡಿಸ್ಬೇಕು ಪಡಿಸಿ ಕಳಿಸೋಷ್ಟು ಕೊಟ್ಟವನೇ. ಅನ್ನದ ಮುಖಾಂತರ ಇರ್ಬೋದು, ಕೂತು ಮಾತಾಡೋ ಮುಖಾಂತರ ಇರ್ಬೋದು, ಒಂದು ಆಶ್ರಯ ಇರ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವ್ಯಕ್ತಿತ್ವನ ಹೊಡಿಬೇಕಂತಂದರೆ ಅಲ್ಲಿ ಅವನಿಂದ ಮಾತ್ರ ಸಾಧ್ಯ. ನಾವೆಲ್ಲ ನಶ್ವರ. 2ನೇ ದಿನದಲ್ಲಿ ನಿನ್ನ ಜೀವನನೇ ಚೇಂಜ್ ಆಗೋಯ್ತು. ಆ ವ್ಯಕ್ತಿ ಹೆಸರು ಕೂಡ ನಾನು ಹೇಳಲ್ಲ, ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಇದಕ್ಕೆ ಮುಂಚೆ 2 ವ್ಯಕ್ತಿಗಳು ಮಾತಾಡಿದರು ನನ್ನ ಬಗ್ಗೆ. ಕಾಲೈ ತಸ್ಮೈ ನಮಃ ಅಂತ ನಾನು ಹೇಳಿದ್ದೆ ಅಷ್ಟೇ. ಕಾಲಕ್ಕೆ ಭಗವಂತನೇ ಉತ್ತರ ಕೊಡ್ತಾನೆ. ನೋವಿಂದ ಮಾತಾಡಿರೋದು ಯಾವತ್ತೂ ಅದು ಅನುಕರಣೆ ಆಗಲ್ಲ. ನಾವು ಯಾರಾದರೂ ಸತ್ತ ಹೋಗಿ ಹತ್ತಿರೋದ್ರನ್ನ ನಾವು ಇನ್ನೊಬ್ರು ಅನುಕರಣೆ ಮಾಡೋಕ್ಕೆ ಸಾಧ್ಯನಾ? ಅದು ಬರುತ್ತಾ? ಆ ಕಣ್ಣೀರು ಬರುತ್ತಾ? ಅದೇನಿದ್ರು ನಾಟಕ. ಆ ಕಾರಣಕ್ಕೆ ನಾನು ಆ ವ್ಯಕ್ತಿಗೆ ಮತ್ತು ಅವರು ಕೆಲವೊಬ್ರಿಗೆ ಹೇಳೋದು, ಅಟ್ಲೀಸ್ಟ್ ಅವ್ರಿಗಾದರೂ ಸೆನ್ಸ್ ಇಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತೀರಲ್ಲ ನೀವು, ಕಾಲ್ಡ್ ಸ್ವಲ್ಪ ಎಜುಕೇಷನ್ ಮಾಡಿರೋರು, ಮತ್ತು 4-5 ಕಡೆ ಅಲ್ಲ ಸುಮಾರು ಕಡೆ ನೀವು ನಿಮ್ಮ ಜೀವನಗಳನ್ನೂ ನೀವು ನೋಡಿರ್ತೀರಲ್ಲ. ಹೆಂಗೆ ಇನ್ನೊಂದು ವ್ಯಕ್ತಿ ಬಗ್ಗೆ ಅಷ್ಟು ತಾತ್ಸಾರವಾಗಿ ಒಂದು ವೇದಿಕೆ ಮೇಲೆ ಮಾತಾಡ್ತಕ್ಕಂಥದ್ದು ಅಲ್ವಾ? ಆಮೇಲೆ ಅಲ್ಲಿ ಆ ವೇದಿಕೆ ಮೇಲೆ ಇವ್ರನ್ನೂ ನೋಡ್ತೀನಿ ನಾನು, ಏನಂತೀರ ಹೀರೋಯಿನ್, ಅವರು ಅಷ್ಟೇ. ಇದೆಲ್ಲನೂ ಅವ್ರ ಅಲ್ಲೇ ಪಾಠ ಕೊಟ್ಟೈತೆ ದೇವರು. ದಯವಿಟ್ಟು ಮುಂದಕ್ಕೆ ಯಾರನ್ನೇ ಆಗಲಿ ತಾತ್ಸಾರವಾಗಿ ಮಾತಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಅಂಥ ದರ್ದೂ ಭಗವಂತ ಯಾರಿಗೂ ಕೊಟ್ಟಿರಲ್ಲ. ಆ ಕಾರಣಕ್ಕೆ ನೀವು ಹಳ್ಳ ತೋಡಿದ್ರೆ ನೀವೇ ಬಿಡೋದು. ಅದರಲ್ಲಿ ಎಷ್ಟು ಕ್ಲಿಯರ್ ಆಗೈತೆ ನೋಡ್ರಿ. ಎಲ್ಲೆಲ್ಲಿ ಸಿಗ್ತೈತೋ ಇವ್ರಿಗೆ ಈ ವಿಡಿಯೋಗಳು, ಎಲ್ಲೆಲ್ಲಿ ಸಿಗ್ತಪ್ಪ ನಿಂದು ವಿಡಿಯೋಗಳು ಭಗವಂತ, ಎಲ್ಲೆಲ್ಲಿ ಸಿಕ್ತೋ ನಿಂದು? ನೀನು ಆಡಿರೋ ಆಡಿಯೋಗಳು ಎಂತೆಂಥ ದೊಡ್ಡ ಮೇರು ವ್ಯಕ್ತಿಗಳನ್ನೆಲ್ಲ ಎಷ್ಟು ತಾತ್ಸಾರವಾಗಿ ಮಾತಾಡಿದ್ಯಪ್ಪ. ಇನ್ನು ನಿನ್ನ ಲೈಫಲ್ಲಿ ಬರೋಕ್ಕಾಗುತ್ತಾ? ನೀನು ಮತ್ತೆ ಈ ಸ್ಥಾನಕ್ಕೆ ಬರೋಕ್ಕಾಗುತ್ತಾ? ಭಗವಂತನ ಕೊಟ್ಟಿದ್ದ, ಅದನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಕೊಂಡಿದ್ರೆ ಇವತ್ತು ನೀನೊಂದು ಕಲಾವಿದ. ಇವತ್ತು ನೀನು ಕಲೆ ಇಲ್ದಕ್ಕರ್ಥ ನಿನ್ನನ್ನು ನೋಡಿ ಕಲಿಬೇಕು ಇನ್ನೂ ಒಂದಷ್ಟು ಜನ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ದಯವಿಟ್ಟು ಪದವಿ, ಆಸ್ತಿ, ದುಡ್ಡು ಇವ್ಯಾವುದು ಶಾಶ್ವತ ಅಲ್ಲ. ಮನುಷ್ಯತ್ವ, ಮಾನವೀಯತೆ, ನಾವಾಗಿ ಬದುಕಿರೋದೇ ಶಾಶ್ವತ.
ಬರ್ದಿಕೊಂಡ್ರಿ ಇದನ್ನು. ವ್ಯಕ್ತಿತ್ವನೇ ಗೆಲ್ಲೋದು ಹೊರತು ದುಡ್ಡು ಕಾಸು ಯಾವತ್ತೂ ಗೆಲ್ಲಲ್ಲ. ರೇಸ್ ಕುದ್ರೆ ಓಡಿದ ದಿನ ಮಾತ್ರನೇ ಅದು ಕಿಂಗು, ಸೋತ ದಿನ ಅದ್ರಿಗೆ ಯಾರು ಹಾಕಲ್ಲ. ಹಾಕ್ತಾರ? ಅದ್ರ ಹೆಸರು ಕೂಗ್ತಾರ? ಇಲ್ಲ. ಇವತ್ತು IPL ನಡೀತೈತೆ, ಯಾರು ಅವರೇ ಫೈನಲ್ಸ್ಗ ಅವ್ರಿಗೆ ಮಾತ್ರನೇ ಮರ್ಯಾದೆ. ಆದ್ರೆ ಹಿಂದೆ ಗೆದ್ದಿರೋರು ಕೂಡ ಪಾಪ ಹಿಂದೆ ಅವ್ರ ಹೆಸರು ಯಾರು ಹೇಳ್ತಾ ಇಲ್ಲ. ಹೇಳ್ತಾರ? ಇಷ್ಟೇ ಪ್ರಪಂಚ. ಹಂಗಂತ ಅಂದ್ಬಿಟ್ಟು ಓಡೋ ಕುದುರೆ ಹಿಂದೆ ಗೆದ್ದೆತ್ತು ಬಾಲ ಹಿಡ್ದವನು ಒಳಕ್ಕೆ ಹೋಗೋದು ಮಾಡಬೇಡ್ರಿ. ಇದು ಯೂತ್ಸ್ಗೆ ನಾನು ಒಂದೇ ಹೇಳೋದು, ಬದುಕಿದ್ರೆ 100 ದಿನ ಹಂದಿಯಾಗಿ ಬದುಕೋಕನ, 1 ದಿನ ಹುಲಿಯಾಗಿ ಬದುಕ್ರಿ. ಹುಲಿಯಾಗಿ ಬದುಕ್ರಿ ಅಂದರೆ ಬೇರೆಯವ್ರನ್ನ ಸಾಯಿಸ್ರಿ ಅಂತಲ್ಲ, ಕೆಚ್ಚಾಗಿ ಬದುಕ್ರಿ. 4 ಜನಕ್ಕೆ ಅನುಕೂಲ, 4 ಜನಕ್ಕಿಂತ ಅವ್ನು ಇದ್ದಪ್ಪ ಅಂತ ಬದುಕಬೇಕು ಹೊರತು ತಿಂದಿರೋದೇ ಏಸ್ಗೆ. ಅದರಲ್ಲಿ ಬಂದು ಶೋ ಆಫ್ಗಳು ಏನಕ್ಕೆ ಕೊಡಬೇಕು?